ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವೀಗ ನೋಡ್ತಾ ಇರೋದು NCERT ಜನರಲ್ ಸೈನ್ಸ್ ಇನ್ ಕನ್ನಡ. ನಾನು ಸಿಂಧು MS. ಈ ವಿಡಿಯೋದಲ್ಲಿ ನೀವು 3rd ಚಾಪ್ಟರ್ ಓದ್ತೀರಾ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ: NCERT ವಿಡಿಯೋಗಳು, DSCERT ವಿಡಿಯೋಗಳು ಹಾಗೂ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಹಾಗೂ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ನಿಮಗೆ NCERT ಜನರಲ್ ಸೈನ್ಸ್ ಸೀರೀಸ್ ಬೇಕು ಅಂತಂದರೆ ಪ್ಲೇ ಲಿಸ್ಟ್ಗೆ ಹೋಗಿ, ಆನಂತರ ಅಲ್ಲಿ NCERT ಜನರಲ್ ಸೈನ್ಸ್ ಇನ್ ಕನ್ನಡ ಅಲ್ಲಿ ಸರ್ಚ್ ಮಾಡೋದ್ರ ಮೂಲಕ ನಿಮಗೆ 6th ಎಲ್ಲ ಚಾಪ್ಟರ್ಸ್ಗಳು ಅಲ್ಲಿ ಕವರ್ ಆಗ್ತಾ ಹೋಗಿದೆ. ಸೊ ಇವತ್ತಿನ ಒಂದು ಟಾಪಿಕ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು. ಈಗ ನೋಡ್ತಾ ಹೋಗೋಣ. ನಿಮಗೀಗ ಆಲ್ರೆಡಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ, ಮೆಟಲ್ ಅಂತ ಅಂದ್ರೇನು, ಹಾಗೆ ನಾನ್ ಮೆಟಲ್ ಅಂತ ಅಂದ್ರೇನು, ಅವುಗಳ ಗುಣಗಳೇನಿದೆ, ಹಾಗೆ ಅವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳೇನು ಅಂತಲೂ ಸಹಿತ ನಿಮಗೀಗ ಆಲ್ಮೋಸ್ಟ್ ಗೊತ್ತಿದೆ. ಈಗ ಅದರ ನೆಕ್ಸ್ಟ್ ಭಾಗವನ್ನು ನಾವು ಇದರಲ್ಲಿ ಓದ್ತಾ ಹೋಗ್ತೀವಿ. ಫಸ್ಟ್ ರಿವಿಷನ್ ಮಾಡ್ಕೊಳ್ಳಿ. ಜೊತೆಗೆ ಇದರಲ್ಲೂ ಸಹಿತ ಕೊಟ್ಟಿದ್ದಾರೆ ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಭೌತ ಗುಣಗಳು, ಲೋಹದ್ದು ಹಾಗೆ ಅಲೋಹದ್ದು ಎರಡದ್ದು ಕೊಟ್ಟಿದ್ದಾರೆ. ಈಗ ಫಸ್ಟ್ ಲೋಹಗಳ ಬಗ್ಗೆ ತಿಳ್ಕೊಳ್ಳೋಣ. ಮೆಟಲ್ಸ್, ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಅದರಲ್ಲೂ ಭೌತ ಗುಣಗಳ ಬಗ್ಗೆ ತಿಳ್ಕೊಳ್ಳಿ. ಫಸ್ಟ್ ಏನಪ್ಪ ಹೇಳ್ತಿದ್ದಾರೆ, ಮೆಟಲ್ಸ್ಗಳು ಎಲ್ಲವೂ ಸಹಿತ ಏನಾಗಿದೆ, ಶೈನಿಂಗ್ ಆಗಿದೆ, ಅವು ಹೊಳಪಿನಿಂದ ಕೂಡಿದೆ. ಅವುಗಳ ಸರ್ಫೇಸ್ ಏನಾಗಿದೆ, ಅದರಲ್ಲೂ ಪ್ಯೂರ್ ಮೆಟಲ್ಸ್ಗಳು ನಾನು ಹೇಳ್ತಾ ಇರೋದು, ಪ್ಯೂರ್ ಮೆಟಲ್ಸ್ಗಳೇನಾಗಿರುತ್ತೆ ಅಂತಂದರೆ ಆಲ್ವೇಸ್ ದೇ ಹ್ಯಾವ್ ಎ ಶೈನಿ ಸರ್ಫೇಸ್, ಹೊಳಪಿನಿಂದ ಕೂಡಿರ್ತವೆ. ಈಗ ಎಕ್ಸಾಂಪಲ್ ಆಗಿ ನೀವು ಆರಾಮಾಗಿ ತೊಗೋಬೋದು, ಗೋಲ್ಡನ್ನು ನೋಡಬಹುದು, ಸಿಲ್ವರನ್ನು ನೋಡ್ಬೋದು, ಮರ್ಕ್ಯುರಿ ನೋಡ್ಬೋದು. ಇವುಗಳೆಲ್ಲ ಏನಾಗಿದೆ, ಶೈನಿ ಆಗಿದೆ. ಅದೇ ರೀತಿಯಾಗಿ ಹಾರ್ಡ್, ಕಠಿಣವಾಗಿದೆ. ಇದು ಸಹಿತ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ಕಠಿಣವಾಗಿರುತ್ತೆ ಅಂತಂದರೆ, ನಾವಿವಾಗ ಅದನ್ನೇನಾದರೂ ಮೇಲಿಂದ ಕೆಳಗಡೆ ಬಿಟ್ವಿ ಅಂತಂದರೆ ಇಟ್ ಸ್ಟಾರ್ಟ್ ಸೌಂಡಿಂಗ್, ಅಥವಾ ಏನಾದರೂ ತೊಗೊಂಡು ನಾವು ಅದಕ್ಕೆ ಹೊಡೆದ್ವಿ ಅಂತಂದ್ರೂ ಸೌಂಡ್ ಬರುತ್ತೆ ನಮಗೆ, ಅಂದರೆ ಅಷ್ಟು ಹಾರ್ಡಾಗಿದೆ. ಅಂದರೆ ಅದನ್ನು ನಾವು ಒಡೆಯೋಕ್ಕಾಗಲ್ಲ ಅಂತ ಈಸಿಯಾಗಿ. ನಾವೇನೇ ಮೇಲ್ಗಡೆಯಿಂದ ಬಿಟ್ವಿ ಅಂದರೆ ಅದೇನಾಗುತ್ತೆ, ಪೀಸ್ ಆಗೋಲ್ಲ. ಈಗ ಐರನ್ ನೋಡ್ತೀರಾ ನೀವು, ಅದಕ್ಕೇನಾದರೂ ಒಂದು ಕಲ್ಲನ್ನು ನಾವು ಜೋರಾಗಿ ಹೊಡೆದ್ವಿ ಅಂತಂದರೆ ಹೇಗೆ ಸೌಂಡ್ ಆಗುತ್ತಲ್ವ, ಸೊ ಅಲ್ಲೂ ಸಹಿತ ಅದೊಂದು ಪ್ರಾಪರ್ಟಿ ಆಗಿರುತ್ತೆ ಮೆಟಲ್ದು, ದಟ್ ಈಸ್ ಕಾಲ್ಡ್ ಸೋನರಸ್, ಶಾಬ್ದನ ಗುಣ ಅಂತ ಹೇಳ್ತೀವಿ. ಮೆಟಲ್ಸ್ಗಳಲ್ಲಿ ಈ ರೀತಿಯಾದಂತಹ ಒಂದು ಗುಣ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ಈ ಗಂಟೆಗಳಲ್ಲಿ ಹಾಗೆ ಸ್ಕೂಲ್ ಬೆಲ್ಸ್ಗಳನ್ನು ನಾವು ಈ ಮೆಟಲ್ಗಳ ಮೂಲಕ ಮಾಡ್ತಾ ಹೋಗ್ತೀವಿ. ನೀವು ನೋಡಿದ್ದೀರಾ ಹಾಗಿದ್ರೆ, ಎಲ್ಲಾದರೂ ಪ್ಲಾಸ್ಟಿಕ್ಗಳಿಂದ ಮಾಡಿರೋಂತಹ ಬೆಲ್ಗಳನ್ನು ನೋಡಿರ್ತೀರಾ, ಅಥವಾ PVC ಯಾವುದಾದ್ರೂ ತೊಗೊಳ್ಳಿ, ಅಥವಾ ನಾನ್ ಮೆಟಲ್ಸ್ ಅಂತಲೇ ತೊಗೊಳ್ಳಿ. ಆದರೆ ಯಾವುದೇ ರೀತಿಯಾಗಿ ನಾವು ಎಲ್ಲ ಕಡೆ ನೋಡಿರ್ತೀರಾ, ಆಲ್ಮೋಸ್ಟ್ ಏನಾಗಿರುತ್ತೆ, ನಾವಲ್ಲಿ ಯೂಸ್ ಮಾಡಿರೋದು ಮೆಟಲ್ಸ್ಗಳನ್ನು ಯೂಸ್ ಮಾಡಿರ್ತೀವಿ, ಸೊ ದಟ್ ವಿ ಕ್ಯಾನ್ ಹಿಯರ್ ದ ಸೌಂಡ್. ಈಗ ನೆಕ್ಸ್ಟ್ ಪ್ರಾಪರ್ಟಿ ಮ್ಯಾಲಿಯಬಿಲಿಟಿ, ಕುಟ್ಯತೆ. ಈ ಕುಟ್ಯತೆ ಇದು ಇಟ್ಸ್ ಒನ್ ಆಫ್ ದ ಸ್ಪೆಷಲ್ ಪ್ರಾಪರ್ಟಿ ಆಫ್ ದ ಮೆಟಲ್. ಈ ಒಂದು ಪ್ರಾಪರ್ಟಿ ಇಲ್ಲ ಅಂತಂದಿದ್ದರೆ ನಾವು ಎಷ್ಟೊಂದು ಮೆಟಲ್ ಪ್ರಾಡಕ್ಟ್ಸ್ಗಳನ್ನು ಏನು ಯೂಸ್ ಮಾಡ್ತಾ ಇದ್ದೀವಲ್ವ, ಅವುಗಳನ್ನು ನಾವು ಈ ರೀತಿಯಾಗಿ ಡಿಫ್ರೆಂಟ್ ವೆರೈಟಿ ಆಫ್ ದ ಶೇಪ್ಸ್ನ ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ಈಗ ಮ್ಯಾಲಿಯಬಿಲಿಟಿ ಹಾಗೆ ಡಕ್ಟೈಲ್, ಇವುಗಳು ಮೇಜರ್ ಎಲ್ಲರಿಗೂ ಸಹಿತ ಕನ್ಫ್ಯೂಷನ್ಸ್ ಹಾಗೇ ಆಗುತ್ತೆ. ಎಷ್ಟು ಸರಿ ಓದಿರ್ತೀರ ಆದರೂ ಸಹಿತ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಬಟ್ ನಾನೊಂದು ಟ್ರಿಕ್ಕನ್ನು ಹೇಳಿದ್ದೆ ನಿಮಗೆ, ನಿದ್ದೆಯಲ್ಲಿದ್ದರೂ ಸಹಿತ ಎದ್ದು ಹೇಳ್ಬೋದಿತ್ತು. ಮ್ಯಾಲಿಯಬಿಲಿಟಿ ಹಾಗೆ ಡಕ್ಟೈಲ್ ಏನು, MSD ಇರಲಿ, ಆಮೇಲೆ ಹೇಳ್ತೀನಿ. ಮ್ಯಾಲಿಯಬಿಲಿಟಿ ಅಂತಂದರೆ, ಅಂತಂದರೆ ಇಲ್ಲಿ ಮ್ಯಾಲಿಯಬಿಲಿಟಿ ಅಥವಾ ನೀವು ಮೆಟಲ್ ಅಂತಲೂ ಸಹಿತ ಕನ್ಸಿಡರ್ ಮಾಡಬಹುದು. ಮ್ಯಾಲಿಯಬಿಲಿಟಿ ಅಂತಂದರೆ ಇಟ್ಸ್ ಮೀನ್ಸ್ ಅದರ ಒಂದು ಗುಣ ಏನು ಆಗಿರುತ್ತೆ ಅಲ್ಲಿ ಅಂತಂದರೆ, ಮೆಟಲ್ಸ್ಗಳನ್ನು ನಾವು ಥ್ರೂ ಬೀಟಿಂಗ್ ಏನು ಮಾಡ್ಬೋದು, ಅದನ್ನು ಶೀಟ್ಸ್ಗಳಾಗಿ, ತಿನ್ ಶೀಟ್ಸ್ಗಳಾಗಿ, ಅಂದರೆ ಶೀಟ್ಸ್ಗಳಾಗಿ ನೀವು ನೋಡ್ತಾ ಇರ್ಬೋದು. ಎಕ್ಸಾಂಪಲ್ ಆಗಿ ಈಸಿಯಾಗಿ ನೀವು ನೋಡುವಂಥದ್ದು ಅಲ್ಯೂಮಿನಿಯಂ ಫಾಯಿಲನ್ನು ನೋಡಿರ್ತೀರ. ನಾವೇನು ಮಾಡ್ಬೋದು, ಅಲ್ಲಿ ಈಸಿಯಾಗಿ ಒಂದು ಶೀಟ್ಸ್ ಫಾರ್ಮಲ್ಲಿ ನಾವು ಮೆಟಲ್ಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಸ್ಪೆಷಲ್ ಪ್ರಾಪರ್ಟಿ ಆಫ್ ದ ಮೆಟಲ್ಸ್. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಈಸ್ ಡಕ್ಟೈಲ್ ಅಂತಂದರೆ ಇದಕ್ಕೆ W ಅಂತ ಹೇಳಿ ತಗೊಳ್ಳಿ, DW ಅಥವಾ WD ಯಾವುದಾದ್ರೂ ಆಯಿತು. D ಅಂತಂದರೆ ಡಕ್ಟೈಲ್, ತನ್ಯತೆ. ಇಲ್ಲೇನಾಗುತ್ತೆ ಅಂದರೆ, ಮೆಟಲ್ ಹ್ಯಾವ್ ದ ಇನ್ನೂ ಒಂದು ಎಬಿಲಿಟಿ ಇದೆ, ದ ಎಬಿಲಿಟಿ ಆಫ್ ದ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ದ ಥಿನ್ ವೈರ್ಸ್. ಎಕ್ಸಾಂಪಲ್ ಆಗಿ ನಿಮ್ಗೆ ಈಸಿಯಾಗಿ ಸಿಗೋದು ಕಾಪರ್ ವೈರ್. ಈಗ ಕಾಪರ್ ವೈರಲ್ಲೇ ಅಷ್ಟೇ ಸಿಗೋಲ್ಲ, ನಮಗೆ ಕಾಪರ್ ಪ್ಲೇಟ್ಸ್ ಸಹಿತ ನೋಡಿರ್ತೀರ, ನೀವು ಗಮನಿಸಿರ್ತೀರ.
ಹೌದಲ್ವಾ? ಸೊ ಅಲ್ಲಿ ನಾವು ಪ್ಲೇಟ್ಸ್ ರೀತಿಲಿ ಅಂತಂದರೆ ಅದು ಶೀಟ್ ಮೂಲಕ ಇದೆ ಅಂಥೇಳಿ. ಶೀಟ್ಸ್ಗಳಾಗೂ ಸಹಿತ ನೋಡಿರ್ತೀರ, ಅದೇ ರೀತಿಯಾಗಿ ವೈರ್ಗಳನ್ನು ನೋಡಿರ್ತೀರ. ಸೊ ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ ಡಕ್ಟೈಲ್ ಆ್ಯಂಡ್ ಮ್ಯಾಲಿಯಬಿಲಿಟಿ. ಗೊತ್ತಾಗ್ತಿದೆಯಾ? MS ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಐ ಆಮ್ ನೋ ನನ್ನ ಹೆಸರು ನೀವು ನೆನ್ಪಿಡ್ಕೋಬೋದು, ಸಿಂಧು MS ಅಂತಿದೆ. ಸೊ ಅಲ್ಲಿ MS ಅಂತ ನೀವು ಮ್ಯಾಲಿಯಬಿಲಿಟಿ, ಸೊ ಅಲ್ಲಿ ಎಸ್ ಮೀನ್ಸ್ ಶೀಟ್ಸ್ ಆಗಿ ನೀವು ನೆನ್ಪಿಡ್ಕೋಬೋದು. ಯಾಕೆ ಹಿಂಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ತಪ್ಪು ತಿಳ್ಕೊಬೇಡಿ, ಏನೂ ಸೆಲ್ಫಿಶ್ನೆಸ್ ಏನೂ ಇಲ್ಲ. ಜಸ್ಟ್ ಈ ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟೈಲ್ ಅನ್ನೋದನ್ನು ನಾನೇ ತುಂಬ ಸರಿ ಕನ್ಫ್ಯೂಷನ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಒಂದು ಕಂಡುಹಿಡ್ಕೊಂಡಿರೋದು ಒಂದು ಟ್ರಿಕ್ ಅಂತಂದರೆ MS ಅಂತ ಹೇಳಿ. ಉಳಿದಿರೋದು ಯಾವುದು ಹಾಗಿದ್ರೆ ಡಕ್ಟೈಲ್, ಅಫ್ಕೋರ್ಸ್ ಇಟ್ ಮಸ್ಟ್ ಬಿ ವೈರ್. DWನ ನಾನು ನೆನ್ಪಿಡ್ಕೊಂಡಿಲ್ಲ. ಯಾವುದೋ ಒಂದನ್ನು ನೆನ್ಪಿಡ್ಕೊಳ್ಳೋದು ನಮ್ಮ ಮೆಮೊರಿಗೆ ನಾವು ಕೊಡುವಂತಹ ಒಂದು ಪವರ್ ಆಗಿರುತ್ತೆ. ಸೊ ಏನಾಗುತ್ತೆ ಗೊತ್ತಾ, ಯಾವಾಗಲೂ ನೀವು ಎಲ್ಲದನ್ನೂ ನೆನ್ಪಿಡ್ಕೊಳ್ಳೋಕೆ ಹೋಗಬಾರ್ದು. ಯಾವುದಾದ್ರೂ ಈಗ ಒಂದು ಕಾನ್ಸೆಪ್ಟ್ ಏನಾಗಿರುತ್ತೆ, ಸೇಮ್ ಯಾವುದೋ ಒಂದು ಕಾನ್ಸೆಪ್ಟ್ ಅಂಡರಲ್ಲಿ ನೀವು ಬೇರೆ ಬೇರೆ ಸಬ್ ಟಾಪಿಕ್ಸ್ ಆಗಿ ಓದ್ತಾ ಇರ್ತೀರ. ಅದು ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಇದು ಅಂಥೇಳಿ. ಎಲ್ಲದನ್ನು ನೆನ್ಪಿಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೋ ಒಂದು, ಈಗ 2 ಇರುತ್ತೆ ಅಂತ ಹೇಳ್ಕೊಳ್ಳಿ, ಅವಾಗ ಯಾವುದೋ ಒಂದನ್ನು ನೆನ್ಪಿಡ್ಕೋಬೇಕು. 3 ಇದೆ ಅಂತಂದರೆ ಕಂಪ್ಯಾರಿಟಿವ್ ಆಗಿ ಕಲಿತಾ ಹೋಗಬೇಕು. 4 ಇದೆ ಅಂತಂದರೆ 2 ನೆನ್ಪಿಡ್ಕೊಂಬಿಟ್ಟು ಅದರಲ್ಲಿ ನಾವು ಇನ್ನು 4 ಕಲ್ತ್ಕೊಳ್ಳೋ ಅಂತಹ ಒಂದು ಟ್ರಿಕ್ಸನ್ನು ಮಾಡ್ಕೊಳ್ತಾ ಹೋಗಬೇಕು. ಗೊತ್ತಾಗ್ತಿದೆಯಾ? ಸೊ ಏನಾಗುತ್ತೆ ಅಂದರೆ ಆಗ ನಮ್ಮ ಮೆಮೊರಿಗೆ ಈಸಿಯಾಗಿ ಅದು ನೆನ್ಪು ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಬರುತ್ತೆ. ಸುಮ್ಮನೆ ಇಲ್ದಿರೋದನ್ನೆಲ್ಲ ನಾವು ತುಂಬ್ಕೊಳ್ಳೋಕೆ ಹೋಗಬಾರ್ದು. ಈಗ ಕಾನ್ವೆಕ್ಸ್ ಲೆನ್ಸು ಎಷ್ಟು ಕಷ್ಟ ಆಗುತ್ತೆ ನೆನ್ಪಿಡ್ಕೊಳ್ಳೋಕ್ಕೆ ಅಂತಂದರೆ ಅವುಗಳ ಯೂಸಸ್ಗಳಂತೂ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಕಷ್ಟನೇ ಆಗ್ತಿರುತ್ತೆ. ಆದರೆ ಕ್ವಶನ್ಸ್ ನೋಡಿದ್ರೆ ಮಾತ್ರ ವಾವ್ ಎಷ್ಟು ಚೆನ್ನಾಗಿದೆ, ನನಗಿದು ಗೊತ್ತು ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇರುತ್ತೆ. ಬಟ್ ಏನಾಗುತ್ತೆ, ನಿಮಗದನ್ನು ನೆನ್ಪು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ. ಮೇ ಬಿ ರಿಪೀಟೆಡ್ ಸ್ಟಡಿ ಹೆಲ್ಪ್ ಆಗ್ಬೋದು, ಆದರೂ ಸಹಿತ ಏನಾಗುತ್ತೆ, ನಿಮಗೆ ನೀವು ಕನ್ಫ್ಯೂಷನಲ್ಲೇ ಆನ್ಸರ್ ಮಾಡಿರ್ತೀರ. ಮೇ ಬಿ ಸರಿಯಾಗಿರ್ಬೋದು, ತಪ್ಪಾಗಿರ್ಬೋದು, ಅದು ಬೇಡ ನಮಗೀಗ. ಆದರೆ ಏನಾಗುತ್ತೆ, ಕನ್ಫ್ಯೂಷನ್ ಇಲ್ಲದೇ ಕಾನ್ಫಿಡೆನ್ಸಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗೋದು ಕೇವಲ ಒಂದು ಟ್ರಿಕ್ ಮೂಲಕ. ಆ ಟ್ರಿಕ್ ನಿಮಗೆ ಯಾವಾಗ ಸಿಗುತ್ತೆ ಅಂತಂದರೆ, ಯಾವಾಗುತ್ತೆ ಅಂದರೆ ಅದನ್ನು ನೀವು 2-3 ಸರಿ ಓದಿರಬೇಕು, ಆಗ ನಿಮಗೆ ಆ ಟ್ರಿಕ್ ಸಿಕ್ಕಿರುತ್ತೆ. ಈ ಮ್ಯಾಲಿಯಬಿಲಿಟಿ ಶೀಟ್ಸ್ಗಳಾಗಿ ಇದನ್ನು ನಾನು ಎಷ್ಟು ಸರಿ ನೆನ್ಪು ಮಾಡ್ಕೊಂಡಿದ್ದೀನಿ, ಟ್ರೈ ಮಾಡಿದ್ದೀನಿ. ನನಗೆ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾಯಿತ್ತು. ಬಟ್ ಐ ಫೌಂಡ್ ಅ ಬೆಸ್ಟ್ ಟ್ರಿಕ್ ಆಫ್ ಮೈನ್ MS ಅಂತ ಹೇಳಿ. ನೆಕ್ಸ್ಟ್ ನೋಡೋಣ, ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್, ವಾಹಕ. ಈ ಮೆಟಲ್ಸ್ಗಳನ್ನು ನಾವು ಈ ವಾಹಕ ಅಂತ ಹೇಳಿ ಕರಿತೀವಿ. ಯಾಕೆ ಅಂತಂದರೆ ದೇ ಅಲೋ ದ ಎಲೆಕ್ಟ್ರಿಸಿಟಿ ಅಥವಾ ಹೀಟ್ ಟು ಪಾಸ್ ಥ್ರೂ ಇಟ್. ಅದಕ್ಕೋಸ್ಕರ ಏನಾಗಿದೆ, ನಾವು ಒಂದು ಮೆಟಲ್ ಪಾತ್ರೆನ ನಾವು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಏನಾಗುತ್ತೆ, ಥ್ರೂ ದ ಕಂಡಕ್ಷನ್ ಆ್ಯಂಡ್ ರೇಡಿಯೇಷನ್ ಅಲ್ಲೇನಾಗುತ್ತೆ, ನಮಗೆ ಹೀಟ್ ಅಲ್ಲಿ ಆ ಪಾತ್ರೆಗೆ ಸಪ್ಲೈ ಆಗುತ್ತೆ. ಅದೇ ರೀತಿಯಾಗಿ ನಾವು ಅಲ್ಲಿ ಹೋಲ್ಡ್ ಹಿಡ್ಕೊಂಡಿರ್ತೀವಲ್ಲ, ಅದೇನಾಗಿರುತ್ತೆ, ನಾನ್ ಮೆಟಲ್ ಆಗಿರುತ್ತೆ. ಆ ಉದ್ದೇಶದಿಂದ ಏನಾಯಿತು, ಆವಾಗ ನಾನ್ ಮೆಟಲ್ಸ್ ಆರ್ ದ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ಗೊತ್ತಾಗ್ತಿದೆ, ಅದು ಆ ವಾಹಕ. ಆಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಲ್ಲ. ಸೊ ಅದಕ್ಕೋಸ್ಕರ ಕೇವಲ ಮೆಟಲ್ಸ್ಗಳಷ್ಟೇ ಹೆಲ್ಪ್ಫುಲ್ಲು, ನಾನ್ ಮೆಟಲ್ಸ್ ಹೆಲ್ಪ್ಫುಲ್ ಅಲ್ಲ ಅಂಥೇಳಿ ನಾವು ಹೇಳೋಕ್ಕಾಗಲ್ಲ. 2 ಅವಶ್ಯಕತೆ ಇದೆ. ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಕರಗುವ ಬಿಂದು ಏನಾಗಿದೆ ಈ ಮೆಟಲ್ಸ್ಗಳದ್ದು ಹೆಚ್ಚಿರುತ್ತೆ. ಅದೇ ರೀತಿಯಾಗಿ ಬಾಯ್ಲಿಂಗ್ ಪಾಯಿಂಟ್ ಸಹ. ಅದರಲ್ಲಿ ಸ್ವಲ್ಪ ಎಕ್ಸೆಪ್ಷನಲ್ 2 ಕೇಸ್ ಇದ್ದಾವೆ. ಯಾವುದಪ್ಪ ಅಂತಂದರೆ, ಎಲ್ಲದರಲ್ಲೂ ಸಹಿತ ನಾವು ನೋಡ್ತೀವಿ, ಎಲ್ಲದೂ ಇರುತ್ತೆ. ಒಂದು ಎಕ್ಸೆಪ್ಷನಲ್ ಕೇಸ್ ಯಾವುದ್ರಲ್ಲಾದರೂ ಇರುತ್ತೆ, ಅದರಲ್ಲೂ ನಮ್ಮ ಸೈನ್ಸಲ್ಲಿ. ನೀವೀಗ ಈ ಮೆಟಲ್ಸ್ಗಳಲ್ಲಿ ಇರುವಂತಹ ಈ 2 ಹೈ ಮೆಲ್ಟಿಂಗ್ ಪಾಯಿಂಟ್ ಎಲ್ಲವೂ ಇದಿರುತ್ತೆ. ಆದರೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದು ಕೇವಲ 2ರದ್ದು, ಗ್ಯಾಲಿಯಮ್ ಆ್ಯಂಡ್ ಸೀಶಿಯಮ್. ಇದರ ಬಗ್ಗೆನೂ ಸಹಿತ ನೆನ್ಪಿಡ್ಕೊಳ್ಳಿ, ಗ್ಯಾಲಿಯಮ್ ಆ್ಯಂಡ್ ಸೀಶಿಯಮ್. GC ಅಂತ ಬೇಕಾದರೆ ನೆನ್ಪಿಡ್ಕೊಳ್ಳಿ, ಲೋ GC ಅಂತ ಹೇಳಿ ನೆನ್ಪಿಡ್ಕೊಳ್ಳಿ. ಲೋ GC ಮೀನ್ಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ ಗ್ಯಾಲಿಯಮ್ದು ಮತ್ತು ಸೀಶಿಯಮ್ದು ಅಂತ ಹೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇವಾಗ ದೇ ಆರ್ ಆಲ್ಮೋಸ್ಟ್ ನಾವು ಸಾಲಿಡ್ ಅಂತ ಹೇಳಿ ಹೇಳ್ತೀವಲ್ವಾ. ಎಕ್ಸೆಪ್ಷನಲ್ ಕೇಸ್ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ದಟ್ ಒನ್ ಈಸ್ ಮರ್ಕ್ಯುರಿ ಅಲ್ವಾ. ಮರ್ಕ್ಯುರಿ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್. ಸಿಲ್ವರ್ ಆ್ಯಂಡ್ ಕಾಪರ್, ದೀಸ್ ಆರ್ ದ ಬೆಸ್ಟ್ ಕಂಡಕ್ಟರ್ಸ್. ನಾವೇನು ಹೇಳ್ತಾ ಇದ್ದೀವಿ, ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆರ್ ದ ಮೆಟಲ್ಸ್ ಅಂತ ಹೇಳಿ ಹೇಳ್ತಿದ್ದೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಸಿಗೋದು ಸಿಲ್ವರ್ ಆ್ಯಂಡ್ ಕಾಪರ್. ನೋಡಿರ್ತೀರ, ಇದಕ್ಕೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆದರೆ ನಿಮಗೊಂದು ಎಕ್ಸೆಪ್ಷನಲ್ ಕೇಸ್ ಇದರಲ್ಲೂ ಸಹಿತ ಇದೆ, ಲೆಡ್ ಆ್ಯಂಡ್ ಮರ್ಕ್ಯುರಿ. ದೇ ಆರ್ ದ ಪೂರ್ ಕಂಡಕ್ಟರ್ಸ್ ಅಂತ ಹೇಳಿ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಬಟ್ ಹಾಗಿದ್ರೆ ನೀವು ಇವಾಗ ಥಿಂಕ್ ಮಾಡಬೇಕು, ಮರ್ಕ್ಯುರಿನ ಹಾಗಿದ್ರೆ ನಾವು ಥರ್ಮೋಮೀಟರ್ಗಳಲ್ಲಿ ಯೂಸ್ ಮಾಡ್ತೀವಿ ಯಾಕೆ? ಹೌದು, ಅಲ್ಲಿ ನಾವು ತಾಪಮಾನವನ್ನು ಮೆಷರ್ ಮಾಡಬೇಕು ಅಂತಂದರೆ ಅಲ್ಲಿ ನಮಗೆ ಬೇಕಾಗಿರೋದು ಮರ್ಕ್ಯುರಿನೇ ಆಗಿರುತ್ತೆ. ಅಫ್ಕೋರ್ಸ್ ಈ ಟೈಮಲ್ಲಿ ಇತ್ತೀಚೆಗೆ ನಾವೇನು ಮಾಡಿದ್ದೀವಿ, ಥರ್ಮೋಮೀಟರ್
ನಲ್ಲಿ ಇರುವಂತಹ ಅದರಲ್ಲೂ ಮರ್ಕ್ಯುರಿ ಇರುವಂತಹ ಥರ್ಮೋಮೀಟರ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಇಲ್ಲ, ನಿಜ ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ ನಾವೇನು ಮಾಡಿದ್ದೀವಿ, ಡಿಜಿಟಲ್ ಥರ್ಮೋಮೀಟರ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ? ಯು ಆಲ್ ನೋ ದಟ್ ಮರ್ಕ್ಯುರಿ ಈಸ್ ವೆರಿ ಡೇಂಜರಸ್ ಅಂತ ಹೇಳಿ. ಹಾಗಿದ್ರೆ ಮರ್ಕ್ಯುರಿ ಯಾಕೆ ಯೂಸ್ ಮಾಡ್ತಾ ಇದ್ವಿ ಅನ್ನೋದು ಗೊತ್ತಿರಬೇಕು ನಿಮಗೆ. ನಾಟ್ ಬಿಕಾಸ್ ದೇ ಆರ್ ಪೂರ್ ಕಂಡಕ್ಟರ್ಸ್ ಅಥವಾ ಬೆಸ್ಟ್ ಕಂಡಕ್ಟರ್ಸ್ ಅಲ್ಲ, ದೇ ಆರ್ ದ ಪೂರ್ ಕಂಡಕ್ಟರ್ಸ್. ಬಟ್ ನಾವು ಥರ್ಮೋಮೀಟರಲ್ಲಿ ಯೂಸ್ ಮಾಡ್ತಾ ಇರುವಂಥ ಮರ್ಕ್ಯುರಿ ಯಾಕೆ ಯೂಸ್ ಮಾಡ್ತಿದ್ದೀವಿ, ಅದಕ್ಕೆ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಇದೆ ಅಂತಂದರೆ ದಟ್ ಒನ್ ಈಸ್ ಹೈ ಎಕ್ಸ್ಪ್ಯಾನ್ಷನ್ ಕೋಫಿಷಿಯಂಟ್ ಇದೆ. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಅಂದರೆ ಸ್ವಲ್ಪ ಟೆಂಪ್ರೇಚರ್ ವೇರಿ ಆಯಿತು ಅಂದ್ರೂ ಸಹಿತ ಅದು ಈಸಿಯಾಗಿ ಏನಾಗ್ಬಿಡುತ್ತೆ, ಅಂದರೆ ಹೆಚ್ಚು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ವಿಸ್ತರಣೆಯ ಹೆಚ್ಚಿನ ಗುಣಾಂಕ ಯಾವುದಕ್ಕಿರುತ್ತೆ? ಮರ್ಕ್ಯುರಿಗೆ. ಸೊ ದೇ ಹ್ಯಾವ್ ದ ಹೈ ಬಾಯ್ಲಿಂಗ್ ಪಾಯಿಂಟ್. ಸೊ ನಾವೇನು ಮಾಡ್ಬೋದು, ಹಾಗಿದ್ರೆ ಹೈ ಟೆಂಪರೇಚರ್ನು ಸಹಿತ ಈಸಿಯಾಗಿ ಈ ಮರ್ಕ್ಯುರಿಲಿ ಏನೋ ಥರ್ಮೋಮೀಟರ್ಸ್ಗಳಲ್ಲಿ ನಾವು ಯೂಸ್ ಮಾಡೋದ್ರ ಮೂಲಕ ನಾವು ಈಸಿಯಾಗಿ ಟೆಂಪ್ರೇಚರ್ ಅದು ಹೈ ಇರಲಿ ಅಥವಾ ಲೋ ಇರಲಿ ಅದನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಈ ಮರ್ಕ್ಯುರಿನ ನಾವು ಥರ್ಮೋಮೀಟರಲ್ಲಿ ಯೂಸ್ ಮಾಡ್ತಾಯಿದ್ವಿ. ಸೊ ಕೇಳ್ಬೋದಲ್ವಾ, ಹೈ ಎಕ್ಸ್ಪ್ಯಾನ್ಷನ್ ಕೋಫಿಷಿಯಂಟ್ ಇದೇ ಆನ್ಸರ್ ಯಾಕೆ ನಾವು ಥರ್ಮೋಮೀಟರ್ಗಳಲ್ಲಿ ಯೂಸ್ ಮಾಡ್ತೀವಿ ಅಂತ. ಕೆಲವ್ರು ಹೇಳ್ತಾರೆ ಬೆಸ್ಟ್ ಕಂಡಕ್ಟರ್ ಅಂತ ಹೇಳಿ. ದಟ್ ಈಸ್ ಎ ರಾಂಗ್. ಮರ್ಕ್ಯುರಿ ಏನು ಗೊತ್ತಾ, ದಟ್ ಈಸ್ ಪೂರ್ ಕಂಡಕ್ಟರ್. ಗೊತ್ತಾಗ್ತಿದೆ? ಅದು ಆವಾಹಕ. ಅದು ಮರ್ಕ್ಯುರಿ ವಾಹಕ ಅಲ್ಲ, ಅದು ಆವಾಹಕ. ಗೊತ್ತಿರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಸೋನರಸ್ ಅಂತ ಹೇಳ್ತೀವಿ. ಆಗಲೇ ಹೇಳಿದೆ ನಾನು. ಮೆಟಲ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದು ಹೀಟನ್ನು ಅಷ್ಟೇ ಕಂಡಕ್ಟ್ ಮಾಡಲ್ಲ, ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಕಾಪರ್ ವೈರ್. ನೋಡ್ತೀರಲ್ವಾ, ಕಾಪರ್ ಇಲ್ದೇ ಆ ವೈರ್ ಏನಾದರೂ ಕಾಪರ್ ಇಲ್ದೇ ಬರೀ ವೈರ್ ಇತ್ತು ಅಂದರೆ ಅದು ಕಂಡಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ವೈರ್ ಮೇಲ್ಗಡೆ ನೋಡ್ತೀರಲ್ವಾ, ಅದೇನಾಗಿದೆ, ನಾನ್ ಮೆಟಲ್. ಅದು ಆವಾಹಕ. ಅದು ನಾನ್ ಮೆಟಲ್ ಅಥವಾ PVC ನಾವು ಯಾವುದಾದ್ರು ತೊಗೊಳ್ಳೋಣ, ಅಂದರೆ ಅಲ್ಲಿ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಅಂತ ಹೇಳ್ತೀವೋ, ಅದು ಬೇಡ ನಮಗೆ. ಬಟ್ ಅಲ್ಲಿ ಏನಾಗುತ್ತೆ, ಅದು ಅಲ್ಲಿ ಆವಾಹಕ. ಅದು ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ. ಸೊ ಅಲ್ಲಿ ನಿಮಗೆ ಗೊತ್ತಾಗ್ತಿದೆ ಮೆಟಲ್ ಹಾಗೆ ನಾನ್ ಮೆಟಲ್ನ ಒಂದು ಯೂಸಸ್, ಕಂಡಕ್ಟರ್ ಅಥವಾ ನಾನ್ ಕಂಡಕ್ಟರ್ಸ್, ಅವುಗಳ ಒಂದು ಉಪಯೋಗ ಏನು ಅಂಥೇಳಿ ನಿಮಗೆ ಗೊತ್ತಾಗ್ತಿದೆ. ಮೆಟಲ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹಾಗಿದ್ರೆ ಮೆಟಲ್ಸ್ಗಳು ಹೇಗೆ ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ ಅಂತಂದರೆ, ಅಲ್ಲಿ ಇರುವಂತಹ ಮೆಟಲ್ಸಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ಗಳೇನಾಗುತ್ತೆ, ಸ್ವಲ್ಪ ಹೀಟ್ ಕೊಡ್ತಿದ್ದಂಗೆ ದೇ ಬಿಕಮ್ ಆ್ಯಕ್ಟಿವ್. ಹೇಗೆ ಗೊತ್ತಿದೆ ನಿಮಗೆ ಆಲ್ರೆಡಿ, ಕಂಡಕ್ಷನ್ ಮೂಲಕ ಏನಾಗ್ತಾ ಹೋಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಒಂದು ನಾವು ಮೆಟಲ್ ರಾಡನ್ನು ಒಂದು ಸೈಡ್ ಹೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳೇನಾಗ್ತಾ ಹೋಗುತ್ತೆ, ಇವು ಫಸ್ಟ್ ಹೀಟ್ ಆಗುತ್ತೆ. ಆನಂತರ ಆ ಹೀಟನ್ನು ಪಕ್ಕದ ಎಲೆಕ್ಟ್ರಾನ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಏನಾಗುತ್ತೆ, ಹೋಲ್ ಒಂದು ಮೆಟಲ್ ಫುಲ್ ಅದೇನಾಗುತ್ತೆ, ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲೇನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಥ್ರೂ ದ ಕಂಡಕ್ಷನ್. ಅದಕ್ಕೆ ಕಾರಣ ಆಗಿರೋದು ಯಾವುದು? ಎಲೆಕ್ಟ್ರಾನ್ಸ್. ಅಂದರೆ ನೀವು ಇದನ್ನು ಗಮನಿಸಬೇಕು. ಮೆಟಲ್ಸ್ ನಾನಿಲ್ಲಿ ಹೇಳ್ತಾ ಇರೋದು ಮೇಜರಾಗಿ ಏನಾಗಿರುತ್ತೆ, ಸಾಲಿಡ್ಸ್ ಆಗಿರುತ್ತೆ, ಘನರೂಪದಲ್ಲಿರುತ್ತೆ. ಈ ಘನರೂಪದಲ್ಲಿರುವಂತಹ ಎಲ್ಲ ಘನರೂಪ ತಗೊಳ್ಳಿ, ಕೇವಲ ಮೆಟಲ್ಸ್ ಅಂತ ಅಷ್ಟೇ ತಗೋಬೇಡಿ. ಮೆಟಲ್ಸಲ್ಲಿ ಸಾಲಿಡಲ್ಲಿ ಏನಾಗಿರುತ್ತೆ ಅಂದರೆ ಹೀಟ್ ಟ್ರಾನ್ಸ್ಫರ್ ಯಾವುದ್ರ ಮೂಲಕ ಆಗುತ್ತೆ ಅಂತಂದರೆ ಎಲೆಕ್ಟ್ರಾನ್ಸ್ ಮೂಲಕ. ಆ ಸಾಲಿಡಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಮೂಲಕ ಏನಾಗುತ್ತೆ, ಅವುಗಳು ಈ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಹೋಗುತ್ತೆ, ಅಥವಾ ಹೀಟ್ ಯಾವುದಾದ್ರೂ ಆಯಿತು. ಹಾಗಿದ್ರೆ ಲಿಕ್ವಿಡ್ ಮತ್ತು ಗ್ಯಾಸಸ್ ಹೇಗಿರುತ್ತೆ, ಎಕ್ಸಾಮಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನು ಮತ್ತೆ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಲಿಕ್ವಿಡ್ ಮತ್ತು ಗ್ಯಾಸಸ್ ಏನಾಗಿರುತ್ತೆ ಅಂದರೆ ಅಯಾನ್ಸ್ಗಳ ಮೂಲಕ ಅಲ್ಲಿ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾ ಹೋಗುತ್ತೆ. ಸೊ ಗೊತ್ತಾಗ್ತಿದೆಯಾ? ಇದನ್ನು ಸಹಿತಕ್ಕೆ ನೆನ್ಪಿಟ್ಕೊಳ್ಳಿ, ಸಾಲಿಡ್ ಹಾಗೆ ಲಿಕ್ವಿಡ್ ಮತ್ತು ಗ್ಯಾಸ್. ಈಗ ಎಂಟರ್ ಆಗೋಣ ನಾನ್ ಮೆಟಲ್ಸ್ ಬಗ್ಗೆ, ಆ ಲೋಹಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಏನಾಗಿದೆ, ನಾನ್ ಲಸ್ಚರಸ್ ಕಂಪೇರ್ ಟು ದ ಮೆಟಲ್ಸ್. ಇಲ್ಲಿ ಸುಮ್ಮನೆ ನಾನ್ ಲಸ್ಚರಸ್ ಅಂತ ಹೇಳಲ್ಲ, ಆರ್ಟಿಫಿಷಿಯಲ್ ಆಗಿ ಮಾಡಿರೋದು ಸಪ್ರೇಟ್ ಬೇರೆ. ಇಲ್ಲಿ ನಾನ್ ಮೆಟಲ್ಸ್ ಅಂತೇಳಿ ನಾವು ತಗೋತಿದ್ದೀವಲ್ಲ, ಇವುಗಳಲ್ಲಿ ಏನಾಗಿರುತ್ತೆ, ಆಲ್ಮೋಸ್ಟ್ ದೇ ಆರ್ ನಾನ್ ಲಸ್ಚರಸ್. ಅವು ಹೊಳಪಿನಿಂದ ಕೂಡಿಲ್ಲ. ಯಾಕೆ ಹೊಳಪಿನಿಂದ ಕೂಡಿಲ್ಲ ಅಂತಂದರೆ, ಇಲ್ಲಿ ನೀವು ನೋಡಬಹುದಾದ್ದು ದೇ ಆರ್ ಕಂಪೇರಿಂಗ್ ವಿತ್ ದ ಮೆಟಲ್ಸ್. ಕಂಪೇರ್ ಮಾಡಿದಾಗೆ ತಾನೇ ಇಲ್ಲಿ ಮೆಟಲಿಗೆ ಕಂಪೇರ್ ಮಾಡಿದ್ರೆ ಇದು ನಾನ್ ಲಸ್ಚರಸ್ ಅಂತ ಹೇಳ್ತಾ ಇರೋದು, ಸುಮ್ಮನೆ ಹೇಳೋಲ್ಲ. ಆನಂತರ ಇದಕ್ಕೆ ಒಂದು ಎಕ್ಸೆಪ್ಷನಲ್ ಕೇಸ್ ಇದೆ, ಅಯೋಡಿನ್. ಅಯೋಡಿನ್ ಈಸ್ ಲಸ್ಚರಸ್. ಇದೇನು, ಅದರಲ್ಲಿ ಎಲ್ಲದೂ ನಾನ್ ಲಸ್ಚರ್ ಆಗಿರುತ್ತೆ. ಆದರೆ ಎಕ್ಸೆಪ್ಷನಲ್ ಕೇಸ್ ಒಂದೇ ಒಂದಿದೆ, ದಟ್ ಈಸ್ ಅಯೋಡಿನ್. ನಿಮಗೆ ಈ ಕ್ಯಾರೆಕ್ಟರ್ಸ್ಗಳು ಹೆಲ್ಪ್ ಆಗಲ್ಲ, ಬಟ್ ನಿಮಗೆ ಈ ಎಕ್ಸೆಪ್ಷನಲ್ ಕೇಸ್ ಅಂತ ನಾನು ಏನು ಹೇಳ್ತಿದ್ದೀನಲ್ಲ ಅವುಗಳು ನಿಮಗೆ ಕೇಳ್ತಾರೆ. ಮೆಟಲಲ್ಲಿ ಏನು ಗ್ಯಾಲಿಯಮ್ ಆ್ಯಂಡ್ ಸೀಶಿಯಮ್ ಅಂತ ಹೇಳಿದ್ವಲ್ಲ, ಅದೇ ರೀತಿಯಾಗಿ ಲೆಡ್ ಆ್ಯಂಡ್ ಮರ್ಕ್ಯುರಿ. ಯೂಶ್ವಲಿ ಎಲ್ಲರಿಗೂ ಮರ್ಕ್ಯುರಿ ಈಸಿಯಾಗಿ ನೆನಪಿರುತ್ತೆ, ಪೂರ್ ಕಂಡಕ್ಟರ್ ಅಂತ ಹೇಳ್ಬಿಡ್ತೀರಾ, ಅಥವಾ ಹೈ ಎಕ್ಸ್ಪ್ಯಾನ್ಷನ್ ಕೋಫಿಷಿಯಂಟ್ ಅಂತ ಹೇಳ್ಬೋದು. ಆದರೆ ಲೆಡ್ ನಿಮಗೆ ಯೂಶ್ವಲಿ ನೆನಪಾಗುತ್ತೆ.
ಸೊ ಲೆಡ್ಡನ್ನು ಸಹಿತ ನೆನಪಿಟ್ಕೊಳ್ಳಿ, ಪೂರ್ ಕಂಡಕ್ಟರ್ಸ್ ಅಂತ ಹೇಳಿ ಗೊತ್ತಿರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಾನ್ ಮೆಟಲ್ಸ್ಗಳೇನು, ನಾನ್ ಮ್ಯಾಲಿಯಬಲ್. ಇವುಗಳನ್ನು ನಾವು ಶೀಟ್ಸ್ಗಳಾಗಿ ನಾವು ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ದೇ ಆರ್ ನಾನ್ ಡಕ್ಟೈಲ್ ಬಟ್ ಬ್ರಿಟಲ್. ಇದು ಒಂದು ಕೇಸ್, ಇದು ಹೊಸ ವರ್ಡ್ ಬಂತು ನೋಡಿ, ಬ್ರಿಟಲ್. ಏನಂತಂದರೆ ಸುಲಭವಾಗಿ ನಾವು ಒಡೆದು ಬಿಡ್ಬೋದು, ನಾವು ಮೇಲಿಂದ ಬಿಸಾಕೋದಾಗಿರ್ಬೋದು ಅಥವಾ ಜೋರಾಗಿ ಗೋಡೆಗೆ ಹೊಡೆಯೋದಾಗಿರ್ಬೋದು. ಈ ರೀತಿಯಾಗಿ ನಾವು ಈ ನಾನ್ ಮೆಟಲ್ಸ್ಗಳನ್ನು ಈಸಿಯಾಗಿ ಬ್ರೇಕ್ ಮಾಡಬಹುದು. ದೇ ಹ್ಯಾವ್ ದ ಲೋ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಕಂಪೇರಿಂಗ್ ವಿತ್ ದ ಮೆಟಲ್ಸ್. ಅದು ನೆನಪಿರಲಿ. ಕಾರ್ಬನ್ ಈಸ್ ಎ ನಾನ್ ಮೆಟಲ್. ಕಾರ್ಬನ್ ಅನ್ನೋದು ನಾನ್ ಮೆಟಲ್ ಆಗಿದೆ, ಬಟ್ ಇಟ್ ಎಕ್ಸಿಸ್ಟ್ ಇನ್ ಅ ಡಿಫ್ರೆಂಟ್ ಫಾರ್ಮ್ಸ್. ನಾನು ಹೇಳ್ತಾ ಇದ್ದೀವಿ ಈಗ ಈ ಕಾರ್ಬನ್ ಏನಾಗಿದೆ ಒಂದೇ ರೂಪದಲ್ಲಿ ನಮಗೆ ಸಿಗ್ತಾ ಇಲ್ಲ, ದೇ ಆರ್ ಅಕರಿಂಗ್ ಇನ್ ಅ ಡಿಫ್ರೆಂಟ್ ಫಾರ್ಮ್ಸ್. ಅವುಗಳನ್ನು ನಾವು ಅಲೋಟ್ರೋಪ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನಿಮಗೆ ಗೊತ್ತಿರೋದು ಡೈಮಂಡ್ ಆ್ಯಂಡ್ ಗ್ರಾಫೈಟ್ ಬಗ್ಗೆ ಇವಾಗ ಆಲ್ರೆಡಿ ಗೊತ್ತಿದೆ. ಡೈಮಂಡ್ ಅಂತಂದರೆ ಹಾರ್ಡ್ ಆಗಿರುತ್ತದು, ಆ್ಯಂಡ್ ಇಟ್ಸ್ ಎ ನ್ಯಾಚುರಲ್ ಹಾರ್ಡ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಇಟ್ ಕಂಟೈನ್ಸ್ ಕಾರ್ಬನ್. ಇದರಲ್ಲಿ ಏನಾಗಿರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಹಾಗೆ ಬಾಯ್ಲಿಂಗ್ ಪಾಯಿಂಟ್. ದಿಸ್ ಒನ್ ಇಸ್ ಅ ಎಕ್ಸೆಪ್ಷನಲ್ ಕೇಸ್. ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇದೆ ಅಂದ ತಕ್ಷಣ ಇದು ಮೆಟಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ. ದಿಸ್ ಒನ್ ಇಸ್ ಅ ನಾನ್ ಮೆಟಲ್. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಗ್ರಾಫೈಟ್. ಗ್ರಾಫೈಟ್ ಏನು ಅಂತಂದರೆ ಇದು ವಿದ್ಯುತ್ ವಾಹಕ. ಇದರಲ್ಲಿ ನಾವು ಏನು ನಾನ್ ಮೆಟಲ್ಸ್ಗಳೆಲ್ಲವೂ ಸಹಿತ ಅವು ಆವಾಹಕ ಅಂತ ಏನು ಹೇಳಿರ್ತೀವಲ್ಲ, ಆದರೆ ಇದಕ್ಕೆ ಒಂದು ಎಕ್ಸೆಪ್ಷನಲ್ ಕೇಸ್ ಯಾವುದಾಗಿರುತ್ತೆ, ಗ್ರಾಫೈಟ್. ಇವೆರಡು ಬಗ್ಗೆ ಗೊತ್ತಿರಲಿ. ನಾನ್ ಮೆಟಲ್ಸ್ ಅಲ್ಲಿ ಕಾರ್ಬನ್, ಅವುಗಳ ಅಲೋಟ್ರೋಪಿಕ್ ಫಾರ್ಮ್ಸ್ಗಳು ಯಾವ್ಯಾವು, ಡೈಮಂಡ್ ಆ್ಯಂಡ್ ಗ್ರಾಫೈಟ್ಗಳು, ಇವೆರಡು ಎಕ್ಸೆಪ್ಷನಲ್ ಕೇಸ್. ಕಾರ್ಬನ್ ವಿಭಿನ್ನ ರೂಪದಲ್ಲಿ ದೊರೆಯುವ ಒಂದು ಆಲೋಹ. ಪ್ರತಿಯೊಂದು ರೂಪವನ್ನು ಬಹುರೂಪ ಎನ್ನುವರು, ಅಲೋಟ್ರೋಪ್ ಅನ್ನೋರು. ವಜ್ರ ಇಂಗಾಲದ ಒಂದು ಬಹುರೂಪ, ಅತ್ಯಂತ ಕಠಿಣ ನೈಸರ್ಗಿಕ ವಸ್ತು, ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿದೆ. ಗ್ರಾಫೈಟ್ ಏನಾಗಿದೆ, ಇದು ವಾಹಕ ಆಗಿದೆ, ಆದರೆ ದಿಸ್ ಒನ್ ಇಸ್ ಅ ಎಕ್ಸೆಪ್ಷನಲ್ ಕೇಸ್. ಈಗ ಎಂಟರ್ ಆಗೋಣ. ಈಗ ನಿಮಗೆ ಗೊತ್ತಾಯ್ತಲ್ವಾ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಇರುವಂತಹ ವ್ಯತ್ಯಾಸಗಳೇನು, ಮೆಟಲ್ಸ್ ಹಾಗೆ ನಾನ್ ಮೆಟಲ್ಸ್ಗಿರುವಂತಹ ವ್ಯತ್ಯಾಸಗಳೇನು ಅಂಥೇಳಿ ಗೊತ್ತಾಯಿತು. ಇದು ಸಹಿತ ನಿಮಗೆ ಸ್ಟಾರ್ಟಿಂಗ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಸಹಿತ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನಂತರ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್, ಲೋಹಗಳ ರಾಸಾಯನಿಕ ಗುಣಗಳು. ಈಗ ಈ ರಾಸಾಯನಿಕ ಗುಣಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇದನ್ನು ನಾವು ಸಬ್ ಪಾರ್ಟ್ಸ್ ಆಗಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಏರ್ ಜೊತೆ ನೋಡ್ತೀವಿ, ಆನಂತರ ವಾಟರ್ ಜೊತೆ ಹೇಗಿರುತ್ತೆ ಅಂತ ಹೇಳಿ ನೋಡ್ತೀವಿ. ಈ ರೀತಿಯಾಗಿ ಒಂದೊಂದನ್ನೇ ತಗೊಳ್ತಾ ಹೋಗೋಣ. ಈಗ ಫಸ್ಟು ಮೆಟಲ್. ನಿಮಗೆ ಈಗ ಯೂಶ್ವಲಾಗಿ ಗೊತ್ತಿದೆ ಅಲ್ವಾ, ಈಸಿಯಾಗಿ ಹೇಳ್ಬಿಡ್ತೀರಾ ನೀವೀಗ ಮೆಟಲ್. ಈಗ ನಮ್ಮ ಹಳೆಯ ವೀಡಿಯೋಸ್ಗಳನ್ನು ನೀವು ಕರೆಕ್ಟಾಗಿ ನೋಡಿದ್ದೀರಾ ಅಂತಂದರೆ ಜಸ್ಟ್ ಕಣ್ಣು ಹಾಯಿಸಿದ್ರು ಸಹಿತ ಸಾಕು, ನೀವು ಈಸಿಯಾಗಿ ಹೇಳ್ತೀರಾ. ಮೆಟಲ್ ಏನಾದರೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯಿತು ಅಂತಂದರೆ ಇಟ್ ಲೀಡ್ಸ್ ಟು ಮೆಟಲ್ ಆಕ್ಸೈಡ್. ಅಫ್ಕೋರ್ಸ್ ಅಲ್ವಾ, ಮೆಟಲ್ ಆಕ್ಸೈಡೇ ಫಾರ್ಮ್ ಆಗಬೇಕಲ್ಲಿ. ಮೆಟಲ್ ಇಲ್ಲಿ ಜನರಲ್ ಫಾರ್ಮುಲಾ ಇದೆ, ಮೆಟಲ್ ಪ್ಲಸ್ ಆಕ್ಸಿಜನ್ ವಿಚ್ ಲೀಡ್ಸ್ ಟು ದ ಮೆಟಲ್ ಆಕ್ಸೈಡ್. ಲೋಹ ಮತ್ತು ಆಕ್ಸಿಜನ್ ಇದು ಎರಡು ರಿಯಾಕ್ಟ್ ಆಗಿ ನಮಗೆ ಸಿಗೋದು ಲೋಹದ ಆಕ್ಸೈಡ್ ಸಿಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು, ಕಾಪರ್ ಹಾಗೆ ಅಲ್ಯೂಮಿನಿಯಂ. ಕಾಪರ್ನ ನಾವೇನಾದರೂ ಹೀಟ್ ಮಾಡ್ತಿದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಂತ ಅಂದರೆ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ದ ಕಾಪರ್ ಆಕ್ಸೈಡ್. ಗೊತ್ತಾಗ್ತಿದೆಯಾ, ಇಲ್ಲಿ ಕಾಪರ್ ಆಕ್ಸೈಡ್ ಬಂತು. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಸಹಿತ ನಾವೇನಾದರೂ ಆಕ್ಸಿಜನ್ ಜೊತೆ ಹೀಟ್ ಮಾಡ್ತಿದ್ವಿ ಅಂದರೆ ಅಲ್ಲಿ ಆಫ್ಕೋರ್ಸ್ ಅಲ್ಲಿ ಅಲ್ಯೂಮಿನಿಯಂ ಆಕ್ಸೈಡನ್ನು ನೋಡ್ತೀವಿ. ನೆಕ್ಸ್ಟ್ ಈ Al2O3, ಈ Al2O3 ಹಾಗೆ ZnO ಇವುಗಳೇನಾಗಿದೆ, ದಿಸ್ ಒನ್ ಆರ್ ದ ಮೆಟಲ್ ಆಕ್ಸೈಡ್ಸ್ಗಳು. ಮೆಟಲ್ ಆಕ್ಸೈಡ್ಗಳು ಅದರಲ್ಲೂ ಈಗ ನಿಮಗೀಗ ಕಪ್ಪೆ ಬಗ್ಗೆ ಗೊತ್ತಿದೆ, ಹಾವಿನ ಬಗ್ಗೆ ಗೊತ್ತಿದೆ. ಕಪ್ಪೆ ತಗೊಳ್ಳಿ, ಕಪ್ಪೆಯಲ್ಲಿ ಏನಾಗುತ್ತೆ, ಇದು ಲ್ಯಾಂಡ್ ಮೇಲೂ ಸಹಿತ ಇರುತ್ತೆ ಹಾಗೆ ವಾಟರಲ್ಲೂ ಇರುತ್ತೆ ಅಂಥೇಳಿ. ಅಂದರೆ ಅವುಗಳನ್ನು ನಾವು ಆಂಫೋಟೆರಿಕ್ ಅಂತ ಹೇಳ್ತೀವಿ, ಅಂದರೆ ಉಭಯವಾಸಿಗಳು ಅಂತ ಹೇಳಿ ಕರಿತೀವಿ, ಹೌದಲ್ವಾ. ಇಲ್ಲೂ ಸಹಿತ ಈ Al2O3 ಹಾಗೆ ZnO, ಜಿಂಕ್ ಆಕ್ಸೈಡ್ ಹಾಗೆ Al2O3 ಇವುಗಳೇನಾಗುತ್ತೆ ಅಂದರೆ ಇವು ಆ್ಯಸಿಡಿಕ್ಕಾಗೂ ಬಿಹೇವ್ ಮಾಡ್ತವೆ, ಅದೇ ರೀತಿಯಾಗಿ ಬೇಸಿಕ್ಕಾಗೂ ಬಿಹೇವ್ ಮಾಡ್ತವೆ. ನಾನೀಗ ಆಲ್ರೆಡಿ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಮೆಟಲ್ ಆಕ್ಸೈಡ್ ಯೂಶ್ವಲಿ ಏನಾಗಿರುತ್ತೆ, ದೇ ಆ್ಯಕ್ಟ್ಸ್ ಆಸ್ ಅ ಬೇಸಿಕ್ ಅಂತ ಹೇಳಿ, ಹೌದಲ್ವಾ. ಮೆಟಲ್ ಆಕ್ಸೈಡ್ಗೆ ನಾವೇನಾದರೂ ಯಾವುದಾದ್ರೂ ಆ್ಯಸಿಡನ್ನು ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ನಮಗೆ ಆನ್ಸರ್ ಅಂದರೆ ಮೀನ್ಸ್ ಪ್ರಾಡಕ್ಟ್ ಸಾಲ್ಟ್ ಮತ್ತು ವಾಟರ್ ಸಿಕ್ತಿತ್ತು. ಆ್ಯಂಡ್ ಇಟ್ ಈಸ್ ಸೇಮ್ ಆ್ಯಸ್ ಲೈಕ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ತಟಸ್ಥೀಕರಣ ಸೇಮ್ ಅದೇ ರೀತಿಯಾಗಿ ನಮಗೆ ಪ್ರಾಡಕ್ಟ್ಗಳು ಸಿಗ್ತಾಯಿತ್ತು, ಹೌದಲ್ವಾ. ಆದರೆ ಎರಡು ಎಕ್ಸೆಪ್ಷನಲ್ ಕೇಸ್ ಇದೆ, ದೇ ಆರ್ Al2O3 ಆ್ಯಂಡ್ ZnO.
ಅವುಗಳನ್ನು ಅದಕ್ಕೆ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಅವುಗಳು ಅಸಿಡಿಕ್ ಆಗೂ ಸಹಿತ ಬಿಹೇವ್ ಮಾಡ್ತಿದ್ದಾವೆ, ಹಾಗೆ ಬೇಸಿಕ್ ಆಗೂ ಬಿಹೇವ್ ಮಾಡ್ತಿದ್ದಾವೆ. ಕಪ್ಪೆ ಹೇಗೆ ನೀರಲ್ಲೂ ಬದುಕ್ತಿದೆ, ಅದೇ ರೀತಿಯಾಗಿ ಭೂಮಿ ಮೇಲೂ ಸಹಿತ ಬದುಕ್ತಿದೆ. ದೇ ಹ್ಯಾವ್ ದ ಕೆಪಾಸಿಟಿ ಟು ರೆಸ್ಪಿರೇಟ್ ವಿತ್ ದ ಆಕ್ಸಿಜನ್. ನೀರಲ್ಲಿರುವಂತಹ ಡಿಸಾಲ್ವ್ಡ್ ಆಕ್ಸಿಜನ್ನು ಅದು ಉಸಿರಾಟಕ್ಕೆ ಅದು ಈಸಿಯಾಗಿ ತಗೊಳ್ಳುತ್ತೆ. ಅದೇ ರೀತಿಯಾಗಿ ಲ್ಯಾಂಡಲ್ಲಿ ಗೇಷಿಯಸ್ ಫಾರ್ಮಲ್ಲಿರುವಂತಹ ಆಕ್ಸಿಜನ್ನು ಸಹಿತ ಅದು ಉಸಿರಾಡ್ತಿದೆ. ಸೊ ಅದಕ್ಕೆ ಒಂದು ಪ್ರಾಪರ್ಟಿ ಇದೆ ಅಂತ ಹೇಳಿ ಗೊತ್ತಾಯಿತು. ಅದೇ ರೀತಿಯಾಗಿ ಈ Al2O3ನ ನಾವೇನಾದರೂ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ದೇ ಬಿಹೇವ್ ಲೈಕ್ ಅ ಬೇಸ್. ಅದೇನಾದರೂ ನಾವೇನಾದರೂ ಬೇಸಿಕ್ ಜೊತೆ ರಿಯಾಕ್ಟ್ ಮಾಡ್ತಿದ್ದೀವಿ ಅಂದರೆ ದೇ ಬಿಹೇವ್ ಲೈಕ್ ಅ ಆ್ಯಸಿಡ್. ಗೊತ್ತಾಗ್ತಿದೆಯಾ? ಸೊ ಅದು ತಿಳ್ಕೊಳ್ಳೋದಕ್ಕೋಸ್ಕರ ನಾನೊಂದು ರಿಯಾಕ್ಷನನ್ನು ಕೊಟ್ಟಿದ್ದೀನಿ. Al2O3 ಇದೇನಾಗಿದೆ, HCl ಜೊತೆ ರಿಯಾಕ್ಟ್ ಆಗ್ತಿದೆ. ಇಲ್ಲಿ ನಮಗೆ ಆನ್ಸರ್ ಸಿಗ್ತಾ ಇದೆ ಅಲ್ಯೂಮಿನಿಯಂ ಕ್ಲೋರೈಡ್ ಹಾಗೆ 3H2O. ಯಾಕೆ ಇದು AlCl3 ಹಾಗೆ ಯಾಕೆ ಇದು AlCl2 ಅಲ್ಲ? ಥಿಂಕ್ ಇಟ್. ನಾನು ಇದ್ರ ಬಗ್ಗೆ ಹೇಳ್ತೀನಿ. ಈ ಚಾಪ್ಟರಲ್ಲಿ ನಾನು ಹೇಳೋಕ್ಕೆ ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಬಿಕಾಸ್ ಆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂತಂದರೆ ಕೆಮಿಸ್ಟ್ರಿಯ ಎಲ್ಲ ಟಾಪಿಕ್ಸ್ಗಳು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ Al2O3 ಈಗ ಏನಾಯಿತು, ಬೇಸಿಕ್ಕಾಗಿ ಬಿಹೇವ್ ಮಾಡ್ತು. ಗೊತ್ತಾಗ್ತಿದೆಯಾ? ಸೊ ಅಲ್ಲಿ ಒಂದು ಸಾಲ್ಟ್ ಬಂತು, ಹಾಗೆ ಒಂದು ವಾಟರ್ ಫಾರ್ಮ್ ಆಯಿತು. ಅದೇ ರೀತಿಯಾಗಿ Al2O3 ಬೇಸ್ ಜೊತೆ NaOH ಮೀನ್ಸ್ ಬೇಸ್. HClನ ನಾವು ಯಾಕೆ ಆ್ಯಸಿಡ್ ಅಂತ ಹೇಳಿ ಕರಿತೀವಿ? ಇಟ್ಸ್ ಡೊನೇಟಿಂಗ್ H+ ಅಯಾನ್ಸ್. ಸೊ ದೇ ಆರ್ ಕಾಲ್ಡ್ ಆ್ಯಸಿಡ್ಸ್. ಹಾಗೆ NaOHನ ಯಾಕೆ ನಾವು ಬೇಸ್ ಅಂತ ಹೇಳ್ತಿದ್ವಿ? ದೇ ಕಂಟೈನ್ OH- ಆ್ಯಂಡ್ ಇಟ್ ಈಸ್ ಡೊನೇಟಿಂಗ್ OH- ಟು ದ Al2O3. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಸೋಡಿಯಂ ಅಲ್ಯೂಮಿನೇಟ್ ಬರ್ತಿದೆ. ಸೊ ಅಲ್ಲಿ ಹಾಗೆ ವಾಟರ್ ಫಾರ್ಮೇಷನ್ ಆಗ್ತದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೆಕ್ಸ್ಟ್ ಮೆಟಲ್ ಆಕ್ಸೈಡ್ಸ್. ವಾಟರ್ ಜೊತೆಗೇನಾಗುತ್ತೆ, ನಾವು ಮೆಟಲ್ ಆಕ್ಸೈಡ್ಸ್ಗಳನ್ನು ಈಗ ನಿಮಗೆ ಗೊತ್ತಾಗಿರೋದೇನು, ಮೆಟಲ್ ಆಕ್ಸೈಡ್ಸ್ಗಳನ್ನು ನಾವು ಆ್ಯಸಿಡ್ ಜೊತೆ ಅಥವಾ ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಅಲ್ಲಿ ನಮಗೆ ಸಿಗೋದು ಸಾಲ್ಟ್, ಲವಣ ಸಿಗುತ್ತೆ, ಹಾಗೆ ನೀರು ಸಿಗುತ್ತೆ ಅಂತ ಹೇಳಿ ನೋಡಿದ್ರಿ. ಆಮ್ಲ ಅಥವಾ ಪ್ರತ್ಯಾಮ್ಲ ಜೊತೆ ರಿಯಾಕ್ಟ್ ಮಾಡಿದಾಗ ಲವಣ ಸಿಗುತ್ತೆ ಅಥವಾ ನೀರು ಎರಡೂ ಸಿಗುತ್ತೆ ಅಂತ ಹೇಳಿ ನೋಡಿದ್ರಿ. ಈಗ ಒಂದು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಮೆಟಲ್ ಆಕ್ಸೈಡ್ ಜೊತೆಗೆ ನಾವು ವಾಟರ್ನ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಇಟ್ ಬಿಕಮ್ ಇನ್ಸಾಲ್ಯುಬಲ್. ಅದರಲ್ಲಿ ಏನಾಗುತ್ತೆ, ಅದು ಕರಗುವಂತಹ ಶಕ್ತಿ ಇದಕ್ಕೆ ಈ ಮೆಟಲ್ ಆಕ್ಸೈಡಿಗಿಲ್ಲ. ಮೆಟಲ್ ಆಕ್ಸೈಡ್ ಟೇಕ್ ಅನ್ ಎಕ್ಸಾಂಪಲ್ ಕಾಪರ್ ಆಕ್ಸೈಡ್. ಈಗ Al2O3 ಅದೆಲ್ಲ ಮತ್ತೆ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬೆಟರ್ ಟೇಕ್ ಅನ್ ಎಕ್ಸಾಂಪಲ್ ಕಾಪರ್ ಆಕ್ಸೈಡ್ನ ನಾವೇನಾದರೂ ನೀರೊಳಗಡೆ ಹಾಕಿದ್ವಿ ಅಂತಂದರೆ ಅದು ಇನ್ಸಾಲ್ಯುಬಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಮೋಸ್ಟ್ ಆಫ್ ದ ಟೈಮ್, ಇಲ್ಲಿ ಇನ್ನೊಂದು ವರ್ಡ್ ಕೊಟ್ಟಿದ್ದೀನಿ, ಮೋಸ್ಟ್ ಆಫ್ ದ ಟೈಮ್ ಆಗಿರುತ್ತೆ. ನಾಟ್ ಆಲ್ವೇಸ್, ಬಟ್ ಮೋಸ್ಟ್ ಆಫ್ ದ ಟೈಮ್. ಬಟ್ ಒಂದು ಎಕ್ಸೆಪ್ಷನಲ್ ಕೇಸ್. ನೀವು ಏನು ಮಾಡಬೇಕು ಗೊತ್ತಾ, ಈಗ ಇವನ್ನ ತಿಳ್ಕೊಳ್ಬೇಕು, ಜೊತೆಗೆ ಒಂದು ಎಕ್ಸೆಪ್ಷನಲ್ ಕೇಸನ್ನು ನೆನ್ಪಿಟ್ಕೋಬೇಕು. ಸೊ ನಿಮಗೆ ಇದನ್ನು ಒಂದು ಕೇಳಬಹುದು, ಅಥವಾ ಒಂದು ಎಕ್ಸೆಪ್ಷನಲ್ ಕೇಸ್ನ ಅಂತ ಹೇಳಿರ್ತೀವಲ್ಲ, ನಾವು ಯಾವುದು ಬುಕ್ಕಲ್ಲಿರೋದನ್ನೇ ಕೇಳ್ತಾರೆ, ಯಾವುದೋ ಎಕ್ಸ್ಟರ್ನಲ್ ಕೇಳೋದಿಲ್ಲ. ಇಂಥವನ್ನೆಲ್ಲ ನೀವು ಬುಕ್ಕಲ್ಲಿರೋದನ್ನು ನೋಡಿಕೊಂಡ್ರೆ ಸಾಕು. ಈ ಎಕ್ಸೆಪ್ಷನಲ್ ಕೇಸ್ಗಳನ್ನು ನೆನ್ಪಿಟ್ಕೊಳ್ಳಿ, ಇಟ್ ವಿಲ್ ಹೆಲ್ಪ್ ಯು ಅಲಾಟ್. Na2O ಅಂದರೆ ಸೋಡಿಯಂ ಆಕ್ಸೈಡ್. ಅದೇ ರೀತಿಯಾಗಿ ವಾಟರ್ ಜೊತೆ ಅದು ರಿಯಾಕ್ಟ್ ಆಯಿತು ಅಂತಂದರೆ ನಮಗಲ್ಲಿ ಬೇಸ್ ಸಿಗ್ತಿದೆ. ಹಾಗೆ K2O ಇದು ವಾಟರ್ ಜೊತೆ ರಿಯಾಕ್ಟ್ ಆದಾಗ KOH ಸಿಗ್ತಿದೆ. ಸೊ ಅಲ್ಲಿ ಏನು ಹೇಳಿದ್ವಿ ನಾವು, ಸಾಲ್ಯುಬಲ್ ಆಗ್ತಾ ಇದೆ ವಾಟರಲ್ಲಿ. ಯಾವ ಒಂದು ಬೇಸ್, ಗೊತ್ತಾಗ್ತಿದೆಯಾ, ಬೇಸ್ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೋ ಅವುಗಳನ್ನು ನಾವು ಏನಂತ ಕರಿತೀವಿ, ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ಇದ್ರ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಮೀನ್ಸ್ ಲಾಸ್ಟ್ ಚಾಪ್ಟರಲ್ಲಿ ಹೇಳಿದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ, ಇವುಗಳನ್ನು ನಾವು ಗಾಳಿಗೆ ಹೊರಗೆ ಬಿಟ್ವಿ ಅಂತಂದರೆ, ಈಗ ನಾವು ಆ್ಯಕ್ಚುಲಿ ಇಲ್ಲಿ ಕಲಿತಾ ಇರೋದೇನು, ಏರ್ ಬಗ್ಗೆ ನೀವು ಕಲಿತಾ ಇದ್ದೀರಾ. ಗೊತ್ತಾಗ್ತಿದೆಯಾ? ನಾನು ಯೂಶ್ವಲಿ ನಾವು ಅಂತ ಹೇಳ್ತೀನಿ, ಯಾಕೆ ಗೊತ್ತಾ, ನನಗೆ ಸ್ಟೂಡೆಂಟ್ಸ್ ಅಂತ ಹೇಳಿ ನನಗೆ ಟ್ರೀಟ್ ಮಾಡೋಕ್ಕಾಗಲ್ಲ. ಐ ಟ್ರೀಟ್ ಲೈಕ್ ಅ ಫ್ರೆಂಡ್ಸ್ ಅಂತ ಹೇಳಿ. ಅದಕ್ಕೋಸ್ಕರ ಜೊತೆಗೆ ನನಗೆ ಯಾರಿಗೂ ಬೇರೆಯವ್ರಿಗೆ ಹೇಳ್ಕೊಡ್ತಿದ್ದೀನಿ ಅನ್ನೋದಕ್ಕಿಂತ ನಾವು ಅಂತ ಅಂದ್ಕೊಂಡ್ರೆ ನನಗೇನೋ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಡೋಂಟ್ ಥಿಂಕ್ ಬ್ಯಾಡ್. ಈಗ ಈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಇವುಗಳನ್ನು ನಾವು ಯೂಶ್ವಲಿ ಏನು ಮಾಡಿರ್ತೀವಿ ಅಂತಂದರೆ ಹೊರಗಡೆ ಓಪನ್ ಆಗಿ ಇಡೋಲ್ಲ. ಇದನ್ನು ನೀವು ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅಪಾರ್ಟ್ ಫ್ರಮ್ ಸೈನ್ಸ್ ಸ್ಟೂಡೆಂಟ್ಸ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ, ಸೋಡಿಯಂ ಹಾಗೆ ಈ ಪೊಟ್ಯಾಷಿಯಮ್ನ ನಾವು ಹೊರಗಡೆ ಹಾಗೆ ಬೀಕರಲ್ಲೋ ಅಥವಾ ಟೆಸ್ಟ್ ಟ್ಯೂಬಲ್ಲೋ ಅಥವಾ ಯಾವುದೋ ಒಂದು ಬಾಕ್ಸಲ್ಲಿ ಓಪನ್ ಆಗಿ, ಅಥವಾ ಈ ಚೈನಾ ಡಿಶ್ ಅಂತ ಹೇಳ್ತೀವಲ್ಲ ಅದರಲ್ಲೇ ಓಪನ್ ಆಗಿ ಇಡೋದಿಲ್ಲ. ಯಾಕೆ ಓಪನ್ ಆಗಿ ಇಡೋದಿಲ್ಲ ಅಂತಂದರೆ ಇಟ್ ಈಸಿಲಿ ರಿಯಾಕ್ಟ್ ವಿತ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದ ಏರ್.
ಇದನ್ನು ಓಪನ್ ಆಗಿ ಇಡೋದಿಲ್ಲ, ಯಾಕಂತಂದರೆ ಇಟ್ ಈಸಿಲಿ ರಿಯಾಕ್ಟ್ ವಿತ್ ಆಕ್ಸಿಜನ್ ವಿಗೋರಸ್ಲಿ. ಗೊತ್ತಾಗ್ತಿದೆಯಾ? ವಿಗೋರಸ್ಲಿ ರಿಯಾಕ್ಟ್ ಆಗೋ ಕಾರಣ ಅಲ್ಲಿ ಬೆಂಕಿನೇ ಹೊತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಫ್ ನೀವೇನಾದರೂ ಟೆಸ್ಟ್ ಟ್ಯೂಬಲ್ಲಿ ಏನಾದರೂ ಹೀಟ್ ಮಾಡ್ತಿದ್ದೀರಾ ಅಥವಾ ನೀವು ವಾಚ್ ಕ್ಲಾಸಲ್ಲಿ ಇಟ್ಟಿದ್ದೀರಾ ಹಾಗೆ ಅಂತಂದರೆ ತುಂಬ ಹೊತ್ತು, ಆಗ ಏನಾಗ್ಬಿಡುತ್ತೆ ಅಂದರೆ ಈವನ್ ಫಾರ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಸಹಿತ ಚಾನ್ಸಸ್ ಇದೆ. ಆಗ ಏನಾಗುತ್ತೆ ಅಂತಂದರೆ ಅದು ಬೆಂಕಿ ಹೊತ್ಕೊಂಡ್ಬಿಡುತ್ತೆ, ಗ್ಲಾಸೇ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಬಿ ಅವೇರ್ ಅಬೌಟ್ ದಿಸ್. ಹಾಗಿದ್ರೆ ನಾವು ಹೇಗೆ ಇಡ್ಬೋದು ಈ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ನ ನಾವು ಹೇಗೆ ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಅದಕ್ಕೂ ಒಂದು ರೆಮಿಡಿ ಇದ್ದೇ ಇರುತ್ತಲ್ವ. ಯಾವುದೇ ಒಂದು ಪ್ರಾಬ್ಲಮ್ಗಾದರೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಈ ಒಂದು ಪ್ರಾಬ್ಲಮ್ಗೆ ಈ ಒಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ, ಈ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ನ ನಾವು ಕೆರೋಸಿನಲ್ಲಿ ಇಡ್ತೀವಿ, ಸೀಮೆ ಎಣ್ಣೆಯಲ್ಲಿ ಇಡ್ತೀವಿ. ಗೊತ್ತಾಗ್ತಿದೆಯಾ? ಏರಲ್ಲಿ ನಾವು ಹಾಗೆ ಇಟ್ವಿ ಅಂತಂದರೆ ಅಲ್ಲಿ ಏನಾಗುತ್ತೆ, ಇಟ್ ಈಸಿಲಿ ಕ್ಯಾಚಸ್ ದ ಫೈರ್. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ಹೋಗೋಣ. ಎಟ್ ಆರ್ಡಿನರಿ ಟೆಂಪ್ರೇಚರ್ಸ್ ದ ಸರ್ಫೇಸ್ ಆಫ್ ದ ಮೆಟಲ್ ಆರ್ ಕವರ್ಡ್ ವಿತ್ ಥಿನ್ ಲೇಯರ್ಸ್ ಆಫ್ ಆಕ್ಸೈಡ್. ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಕೆಮಿಕಲ್ ರಿಯಾಕ್ಷನ್ ಅಂತಂದರೆ ಏನು ಅಂಥೇಳಿ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ಎಕ್ಸಾಂಪಲನ್ನು ತಗೊಂಡಿದ್ದೆ. ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ವಿಚ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ದ ಮೆಗ್ನೀಷಿಯಮ್ ಆಕ್ಸೈಡ್ ಅಂಥೇಳಿ. ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮ್ ಆಗ್ತಿದೆ ಅಂಥೇಳಿ. ಅದಕ್ಕಿಂತ ಮುಂಚೆ ಇದನ್ನು ನಾವು ಪ್ರಿಪೇರ್ ಮಾಡಬೇಕು ಅಂತಂದರೆ ಇದನ್ನು ಫಾರ್ಮೇಷನ್ ಅಥವಾ ಇದರ ರಿಯಾಕ್ಷನ್ ತಿಳ್ಕೋಬೇಕು ಅಂತಂದರೆ ಮೆಗ್ನೀಷಿಯಮ್ ರಿಬ್ಬನ್ನ ತೊಗೋಬೇಕು, ಮೆಗ್ನೀಷಿಯಮ್ ಪಟ್ಟಿನ ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕು, ಹೀಟ್ ಮಾಡಬೇಕು, ಬರ್ನ್ ಮಾಡಬೇಕು ಅಂತೇಳಿ ಹೇಳಿದ್ವಿ. ಬರ್ನ್ ಮಾಡಬೇಕು ಅಂತ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಸ್ಯಾಂಡ್ ಪೇಪರ್ ಮೂಲಕ ಈ ಮೆಗ್ನೀಷಿಯಮ್ ರಿಬ್ಬನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಉಜ್ಜಬೇಕು. ಯಾಕೆ ಉಜ್ಜಬೇಕು? ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ರಿಯಾಕ್ಟ್ ವಿತ್ ಆಕ್ಸಿಜನ್. ಅಲ್ಲೇನಾಗುತ್ತೆ, ಮೆಗ್ನೀಷಿಯಮ್ ಆಕ್ಸೈಡ್ ಆಗಿ ಫಾರ್ಮ್ ಆಗಿಬಿಟ್ಟಿರುತ್ತೆ, ಮುಂಚೆನೇ ಫಾರ್ಮ್ ಆಗಿಬಿಟ್ಟಿರುತ್ತೆ. ಸೊ ಅಲ್ಲೇನಾಗುತ್ತೆ, ನಾವು ಅದನ್ನು ತಿಕ್ಕೋದ್ರ ಮೂಲಕ ಅದ್ರ ಮೇಲಿರುವಂತಹ ಯಾವುದಾದ್ರೂ ಕಲ್ಮಶಗಳಿತ್ತು ಅಂತಂದರೆ ಹಾಗೆ ಮೆಗ್ನೀಷಿಯಮ್ ಆಕ್ಸೈಡ್ ಲೇಯರ್ನ ನಾವು ಈಸಿಯಾಗಿ ತೆಗಿಬಹುದು. ಸೊ ಅದಕ್ಕೋಸ್ಕರ ನಾವು ಈ ಸ್ಯಾಂಡ್ ಪೇಪರ್ ಮೂಲಕ ಅದನ್ನು ಉಜ್ತೀವಿ. ಇದೇ ಸಹಿತ ಅದಕ್ಕೊಂದು ಎಕ್ಸಾಂಪಲ್ ಆಗಿದೆ. ಅಟ್ ಆರ್ಡಿನರಿ ಟೆಂಪ್ರೇಚರಲ್ಲಿ, ಸಾಮಾನ್ಯ ಉಷ್ಣತೆಯಲ್ಲಿ ಏನಾಗುತ್ತೆ ಅಂದರೆ ಸರ್ಫೇಸ್ ಆಫ್ ದ ಮೆಟಲ್ ಕೆಲವೊಮ್ಮೆ, ಎಲ್ಲವೂ ಅಲ್ಲ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್ ಆ್ಯಂಡ್ ಲೆಡ್ ಇವುಗಳೇನಾಗುತ್ತೆ ಅಂದರೆ ಈಸಿಲಿ ಕವರ್ಡ್ ವಿತ್ ದ ಲೇಯರ್ ಆಫ್ ಆಕ್ಸೈಡ್. ಸೊ ಫರ್ದರ್ ಇದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇವುಗಳೇನಾಗ್ಬಿಡುತ್ತೆ, ಆಕ್ಸೈಡ್ ಫಾರ್ಮ್ ಆಗಿಬಿಟ್ಟಿರುತ್ತೆ. ಓಕೆ, ಇದರ ನಂತರ ನಾವೇನಾದರೂ ಮತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡೋಕ್ಕೆ ಹೊರಟ್ವಿ ಅಂದ್ರೂ ಅದು ಈಸಿಯಾಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋಲ್ಲ. ಯಾಕಂತಂದರೆ ಆಲ್ರೆಡಿ ಒಂದು ಥಿನ್ ಲೇಯರ್ ಆಫ್ ಆಕ್ಸೈಡ್ ಇದೆ. ಫರ್ದರ್ ಆಕ್ಸಿಡೇಷನ್ ಆಗದೇ ಇರೋ ರೀತಿಯಲ್ಲಿ ಅದು ಮೇಂಟೈನ್ ಮಾಡ್ತಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ನೋಡೋಣ, ಮೆಟಲ್ಸ್ ವಿತ್ ವಾಟರ್. ನೀರಿನ ಜೊತೆ ಮೆಟಲ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ವಾಟರ್ ಹಾಗೆ ಆ್ಯಸಿಡ್ ಮತ್ತು ಇನ್ನೂ ತುಂಬ ಕಾನ್ಸೆಪ್ಟ್ಸ್ಗಳಿದ್ದಾವೆ. ವಿತ್ ಫಾರ್ಮೇಷನ್ ಆಫ್ NaCl ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಈಗ ಇಲ್ಲಿಗೆ ಸ್ಟಾಪ್ ಮಾಡೋಣ. ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಸೊ ಐ ಹೋಪ್ ನೀವೆಲ್ಲ ಹೆಲ್ಪ್ ಮಾಡ್ತೀರಾ ಅಂಥೇಳಿ. ಅದೇ ರೀತಿಯಾಗಿ ಈ ವಿಡಿಯೋನ ಸಹಿತ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ಅವ್ರಿಗೂ ಸಹಿತ ಈಸಿಯಾಗಿ ಸೈನ್ಸನ್ನು ಕಲಿಯೋಕ್ಕೆ ನೀವು ಸಹಿತ ಹೆಲ್ಪ್ ಮಾಡಿ. ಹಾಗೆ ಅದರಿಂದ ನಮಗೆ ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಐ ಥಿಂಕ್ ನೀವು ಸಹಿತ ಸಪೋರ್ಟ್ ಮಾಡ್ತೀರಾ. ನಮ್ಮ ಕಷ್ಟವನ್ನು ನೀವು ಸಹಿತ ಐಡೆಂಟಿಫೈ ಮಾಡಿ ಸಪೋರ್ಟ್ ಮಾಡಬೇಕು ಅಂಥೇಳಿ ನಾನು ಕೇಳ್ಕೊತೀನಿ. ಸೊ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.